ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕಾಮೆಡ್ ಕೇದವರು ತಾವು ಹೇಳಿದಂತಹ ಡೇಟ್ಸ್ಗಳಲ್ಲಿ ಎಲ್ಲ ರೀತಿಯ ಪ್ರೊಸೆಸ್ಸನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ತಮ್ಮ ಡೇಟ್ಸ್ಗಳಿಗೆ ಸೀರಿಯಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 22 ಜುಲೈ ಅಂದರೆ ಇವತ್ತು 12 ಗಂಟೆಯ ತನಕ ನಿಮಗೆ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಸೊ ಅದು ಮುಗಿಯೋದರೊಳಗಾಗಿ ಸೆಕೆಂಡ್ ರೌಂಡಿನ ಡೀಟೇಲ್ಡ್ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೆಕೆಂಡ್ ರೌಂಡ್ ಶೆಡ್ಯೂಲ್. ಇದು ಕಾಮೆಡ್ ಕೇದಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರಿಗೆ KCET ಅವರು ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಇನ್ನೇನು 2-3 ದಿವಸದಲ್ಲಿ ಶೆಡ್ಯೂಲನ್ನು ಕೂಡ ರಿಲೀಸ್ ಮಾಡ್ತಾರೆ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಕಾಮೆಡ್ ಕೆಯ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಮುಗಿಯುವ ಹೊತ್ತಿಗೆ ನಿಮಗೆ ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ನಿಮ್ಮ ಕೈಯಲ್ಲಿ ಇರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಯಾಕಂದರೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಇವರ ಒಂದು ಡೇಟ್ಸ್ ಪ್ರಕಾರ 14ನೇ ಆಗಸ್ಟ್ಗೆ ಮುಗಿತಾ ಇದೆ. ಸೊ ಈ 14ನೇ ಆಗಸ್ಟ್ ಒಳಗಾಗಿ ನಿಮಗೆ KCET ಅವರಿಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಸೊ ದ್ಯಾಟ್ ಫಸ್ಟ್ ರೌಂಡ್ ರಿಸಲ್ಟನ್ನು ನೋಡಿಕೊಂಡು ಕಾಮೆಡ್ ಕೆದಲ್ಲಿ ಸಿಕ್ಕಿರುವಂತಹ ಫಸ್ಟ್ ರೌಂಡ್ ಸೀಟ್ ಅಥವಾ ಸೆಕೆಂಡ್ ರೌಂಡ್ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸರೆಂಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸಸ್ ನಿಮಗೆ ಸಿಗ್ತದ ಅಂತ ನನ್ನ ಗಟ್ ಫೀಲಿಂಗ್. ಸೊ ಇಲ್ಲಿ ಸರೆಂಡರ್ ಫೆಸಿಲಿಟಿಯನ್ನು ಇಲ್ಲಿ 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಕೊಟ್ಟಿದ್ದಾರೆ ಕಾಮೆಡ್ ಕೆದವರು. ಸೊ KCET ಅಷ್ಟರೊಳಗೆ ನಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದುಬಿಟ್ರೆ ಅದನ್ನು ನೋಡಿಕೊಂಡು ವಿ ಕ್ಯಾನ್ ಟೇಕ್ ಸಮ್ ಡಿಸಿಷನ್ಸ್ ಇನ್ ಕಾಮೆಡ್ ಕೆ. ಕಾಮೆಡ್ ಕೆಯ ಸೆಕೆಂಡ್ ರೌಂಡ್ ಫೇಸ್ 1 ಅಂತ ಏನಿದೆ ಅದು ಓನ್ಲಿ KKR ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇರ್ತದೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲ. ಸೊ ಇದು HK ಸ್ಟೂಡೆಂಟ್ಸ್ಗಳಿಗೆ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ. ಸೊ 25ನೇ ತಾರೀಕು 11 ಗಂಟೆಯಿಂದ 26ನೇ ತಾರೀಕು 8 ಗಂಟೆಯವರೆಗೆ ಪ್ರೊವಿಷನ್ ಟು ಚೇಂಜ್ ಆರ್ ಎಡಿಟ್ ಪ್ರಿಫರೆನ್ಸಸ್ ಇಂದ ಚಾಯ್ಸ್ ಫಿಲ್ಲಿಂಗ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಸೊ ಪಬ್ಲಿಕೇಶನ್ ಆಫ್ ರೌಂಡ್ 2 ಫೇಸ್ 1 ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 28ನೇ ತಾರೀಕು ಜುಲೈಗೆ ಅನೌನ್ಸ್ ಆಗ್ತದೆ. ಸೊ ಇದರಲ್ಲಿ ಮತ್ತೆ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ, ಗೊತ್ತಿರಲಿ. ಫೈನಲಿ ರಿಸಲ್ಟ್ ನಿಮಗೆ ಅನೌನ್ಸ್ ಆಗಿಬಿಡ್ತದೆ. ಅದಾದಮೇಲೆ ಡಿಸಿಷನ್ ತಗೊಳ್ಳೋದಕ್ಕೆ, ಕನ್ಫರ್ಮ್ ಮಾಡೋದಕ್ಕೆ, ಚಾಯ್ಸನ್ನು ಕನ್ಫರ್ಮ್ ಮಾಡೋದಕ್ಕೆ ಸೊ 28th ಜುಲೈಯಿಂದ 31st ಜುಲೈವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜ್ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಸೊ 28th ಜುಲೈಯಿಂದ 1st ಆಗಸ್ಟ್ವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ರೌಂಡ್ 2 ಫೇಸ್ 2 ಶೆಡ್ಯೂಲ್ ಏನಿದೆ ಅದು 4ನೇ ಆಗಸ್ಟಿನಿಂದ ಸ್ಟಾರ್ಟ್ ಆಗ್ತಾ ಇದೆ. 4th ಆಗಸ್ಟ್ ಟು 6th ಆಗಸ್ಟ್ 2 ದಿವಸ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಪ್ರೊವಿಷನ್ ಟು ಚೇಂಜ್ ಎಡಿಟ್ ಪ್ರಿಫರೆನ್ಸಸ್ ಇಂದ ಚಾಯ್ಸ್ ಫಿಲ್ಲಿಂಗ್ ಫಾರ್ಮ್ ಜನರಲ್ ಮೆರಿಟ್ ಕ್ಯಾಟಗರಿಯವರಿಗೆ ಮಾತ್ರ ಆಗ್ತದೆ ಇದು ರೌಂಡ್ 2 ಫೇಸ್ 2. ಅಥವಾ ಯಾರ್ಯಾರು KKR ಸ್ಟೂಡೆಂಟ್ಸ್ಗಳಿಗೆ ಜನರಲ್ ಮೆರಿಟ್ ಸೀಟ್ ಸಿಕ್ಕಿದೆ ಅಂಥವರಿಗೆ ಇದು ಅಪ್ಲೈ ಆಗ್ತದೆ. ಪಬ್ಲಿಕೇಶನ್ ಆಫ್ ರೌಂಡ್ 2 ಫೇಸ್ 2 ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದು 9ನೇ ಆಗಸ್ಟ್ಗೆ ರಿಲೀಸ್ ಆಗ್ತದೆ. ಡಿಸಿಷನ್ ಮೇಕಿಂಗ್ ಮತ್ತು ಫೀಸ್ ಪೇಮೆಂಟ್ ಏನಿದೆ ಅದು 9ನೇ ಆಗಸ್ಟಿನಿಂದ 12th ಆಗಸ್ಟ್ವರೆಗೆ ಇರ್ತದೆ. ಅದಾದಮೇಲೆ ನೀವು ರಿಪೋರ್ಟಿಂಗ್ ಟು ಅಲಾಟೆಡ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸೊ 9th ಆಗಸ್ಟಿನಿಂದ 14ನೇ ಆಗಸ್ಟ್ವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ, ಸರೆಂಡರ್ ಮಾಡ್ಕೊಳ್ಳೋದಕ್ಕೆ 9ರಿಂದ 14ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಈ 14ನೇ ತಾರೀಕು ಆಗಸ್ಟ್ ಒಳಗಾಗಿ ನಿಮಗೆ ನಿಮ್ಮ KCET ರಿಸಲ್ಟ್ ಕೂಡ ಬರ್ತದೆ, ಫಸ್ಟ್ ರೌಂಡ್ ರಿಸಲ್ಟ್ ಬರಬಹುದು. ಸೊ ಬಂದರೆ ಬಹಳ ಚೆನ್ನಾಗಿರ್ತದೆ. ಸೊ KE ಅವರು ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ, ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದಾರೆ, ಒಂದು 2-3 ದಿನ ಟೈಮ್ ಕೊಡಲಿ ಬೇಕಾದರೆ. ಸೊ ಅದಾದಮೇಲೆ ಫಸ್ಟ್ ರೌಂಡ್ ಶೆಡ್ಯೂಲನ್ನು ಸ್ಟಾರ್ಟ್ ಮಾಡಿಬಿಟ್ರು ಅಂತ ಅಂದರೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡೋದಾಗಲಿ ಅಥವಾ ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡೋದಾಗಲಿ ಸೊ CET ವಿದ್ಯಾರ್ಥಿಗಳಿಗೆ ಭಾಳ ಸಿಂಪಲ್ ಆಗಿಬಿಡ್ತದೆ, ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸೊ ನೋಡೋಣಂತೆ ಹೀಗಾಗ್ತದ ಅಂತೇಳಿ. ಸೊ ದಿಸ್ ಈಸ್ ರೌಂಡ್ 2 ಶೆಡ್ಯೂಲ್ ಆಫ್ ಕಾಮೆಡ್ ಕೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.